ನನ್ನನ್ನು ಹೀಗೆ ಪರೀಕ್ಷೆ ಮಾಡ್ತಾ ಇದೆಯಾ? ಆ ವ್ಯಕ್ತಿ ಯಾಕೋ ಮತ್ತೆ ವಾಪಸ್ ಬಂದ್ರು ನನ್ನ ಅಭಯ್ ಜೊತೆನಲ್ಲೇ. ಬೇಡ ರಂಗ, ನನ್ನನ್ನು ಈ ಮಟ್ಟಕ್ಕೆ ಸಿಕ್ಕಾಕಿಸ್ಬೇಡವೋ. ಈಗಾಗಲೇ ನಾನು ತುಂಬಾ ನೊಂದಿದ್ದೀನಿ ಕಣೋ. ಮತ್ತೆ ಕಣ್ಣೀರು ಹಾಕಿಸ್ಬೇಡ. ಆ ವ್ಯಕ್ತಿನ ಯಾವತ್ತೂ ನನ್ನ ಮನಸ್ಸಿಂದ ಕಿತ್ತಾಕಿದ್ದೀನಿ. ಈಗ ಮತ್ತೆ ಕಣ್ಮುಂದೆ ತರಿಸ್ಬೇಡ. ಅದನ್ನೆಲ್ಲ ಮರೆತು ನಾನು ನನ್ನ ಗಂಡಂಗೋಸ್ಕರ ಮಾತ್ರ ಬದುಕಬೇಕು. ಶಕ್ತಿ ಕೊಡು ರಂಗ, ಶಕ್ತಿ ಕೊಡು. ನೋಡ್ರಿ ಹೆಂಗ್ ಹೇಳ್ತಿದ್ದಾರೆ ಈ ಮನುಷ್ಯ. ಈ ತರ ಯಾವ ಪೊಲಿಟಿಷಿಯನ್ ಹೇಳಿದ್ರು ಹೇಳಿ? DC ರಂಜಿತ್ ಕುಮಾರ್ ಎಂತೆಂಥವ್ರ ಕೈಗೋ ಸಿಕ್ಕಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಕೊಟ್ಬಿಟ್ರು ಕಣ್ರಿ. ನೋಡಿ ನೋಡಿ, ಸಕ್ಕತ್ತಾಗಿದೆ ಪ್ರೋಗ್ರಾಮ್. ಶುದ್ಧ ಹಸ್ತ, ಒಳ್ಳೆ ಚಾರಿತ್ರ್ಯ ಇರೋನು, ನಾಲ್ಗೆ ಮೇಲೆ ಹಿಡ್ತಾ ಇರೋನು, ಆಡಿದ ಮಾತು ಉಳಿಸ್ಕೊಳ್ಳೋನು, ನೇರವಂತಿಕೆ ಇರೋನು, ಅನ್ಕೊಂಡಿದ್ದನ್ನ ಸಾಧಿಸೋನು. ರಂಗ, ಇದ್ಯಾಕಪ್ಪ ಇಂಥ ಪರೀಕ್ಷೆ ತಂದ್ಬಿಟ್ಟೆ? ಯಾವತ್ತೋ ಸತ್ತು ಹೋಗಿದ್ದ ನೆನಪನ್ನ ಗೋರಿಯಿಂದ ಆಚೆಗೆ ಯಾಕೆ ತರ್ತಾ ಇದೆಯಾ? ಅದರಿಂದ ಬರೀ ನನ್ನೊಬ್ಳು ಸಂತೋಷ ಮಾತ್ರ ಅಲ್ಲ, ಅಭಯನ್ನು ಸೇರಿ ಇಡೀ ಮನೆ ನೆಮ್ಮದಿನೇ ಸಮಾಧಿಯಾಗ್ಬಿಡುತ್ತೆ. ರಂಗ, ಹಿಂಗೆ ಮಾಡಬೇಡ್ವೋ. ನನ್ನನ್ನು ಕಾಪಾಡಪ್ಪ. ನನ್ನ ಗಂಡನಿಂದ ಆ ವ್ಯಕ್ತಿನ ದೂರ ಇಟ್ಬಿಡು.